ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು 3 ಡೇಸ್ ಬ್ಯಾಕು ಅಮೆಝಾನಲ್ಲಿ ಈ ಮೊಬೈಲ್ ಯೂಸ್ ಮಾಡುವಂಥ ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪ್ಯಾಡ್ ಸ್ಟ್ಯಾಂಡನ್ನು ಆರ್ಡ್ರ್ ಮಾಡಿದ್ವಿ. ಅದು ಈಗ ಒಂದು 10 ಮಿನಿಟ್ಸ್ ಬ್ಯಾಕು ಡೆಲಿವರಿ ಆಯಿತು. ಅದನ್ನು ಇವತ್ತು ಅನ್ಪ್ಯಾಕ್ ಮಾಡಿ ನೋಡೋಣ ಹೇಗಿದೆ ಪ್ರಾಡಕ್ಟು ಅಂತ. ಅದನ್ನು ಅನ್ಪ್ಯಾಕ್ ಮಾಡ್ತಾಯಿದ್ದೀವಿ. ಹಾಂ ಫ್ರೆಂಡ್ಸ್, ನೋಡಿ ಇದು ಬಂದಿದೆ. ಅದು ಸೆಲ್ಫಿ ಮತ್ತು ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪ್ಯಾಡ್ ಸ್ಟ್ಯಾಂಡು. ಇದನ್ನು ಅನ್ಪ್ಯಾಕ್ ಮಾಡ್ತೀವಿ, ನೋಡೋಣ. ನಿಧಾನಕ್ಕೆ ಮಾಡಿ. ಈಗಿಂದನೇ ತೆಗಿಬೋದು ನೋಡಿ. ಎಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿರೋದು ಚಿಕ್ಕದು. ಇದನ್ನು ಓಪನ್ ಮಾಡಿ. ಒಂದೊಂದೇ ಈ ಕಡೆ ತೆಗೆದಿಡಿ, ಆ ಕವರಿಂದ ಏನೇನಿದೆ ನೋಡ್ಕೊಳ್ಳಿ. ಸೆಲ್ಫಿ ಸ್ಟಿಕ್ಕು ಇಲ್ಲ, ಅದರೊಳಗಡೆ ಇರಬೇಕೇನೋ ನೋಡಿ. ಎಲ್ಲ ನಾನು ಅಂದರೆ ಇದ್ರೊಳಗಡೆ ಇರುತ್ತೇನೋ, ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಸೆಲ್ಫಿ ಸ್ಟಿಕ್ಕು ಟ್ರೈಪ್ಯಾಡ್ ಸ್ಟ್ಯಾಂಡು ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನಾವು ಆರ್ಡ್ರ್ ಮಾಡಿದಾಗ ಅದು ಇದು ಇದೆ ಅಂತ ಹೇಳಿದ್ದು. ಇಲ್ಲಿ ನೋಡಿದ್ರೆ ಸ್ಟಿಕ್ ಇಲ್ಲ, ಸೆಲ್ಫಿ ಸ್ಟಿಕ್ ಇಲ್ಲ, ಇಷ್ಟು ಮಾತ್ರ ಇದೆ. ನೋಡೋಣ ಇದನ್ನು ಮೊದಲು ಏನು ಮಾಡಬೇಕು ಅಂತ ಬಿಟ್ಟು. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ನಾವು ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪ್ಯಾಡ್ ಆರ್ಡ್ರ್ ಮಾಡಿದ್ವಿ ಅಂತ. ಅದು ಅಮೆಝಾನಿಂದ ಬಂತು ಅಂತ ಹೇಳಿದೆ. ಬಟ್ ಇವಾಗ ಪ್ಯಾಕ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ, ನಮಗೆ ಇದೊಂದು ಟ್ರೈಪ್ಯಾಡ್ ಸ್ಟ್ಯಾಂಡ್ ಅಷ್ಟೇ ಬಂದಿರೋದು. ಇದು ಟ್ರೈಪ್ಯಾಡ್ ಸ್ಟ್ಯಾಂಡು. ಇದು ಲೆಂತ್ ಬಂದುಬಿಟ್ಟು ನೋಡಿ, ಇಲ್ಲಿ ಪ್ರಕಾರ ಮ್ಯಾನ್ಯುಯಲ್ ಪ್ರಕಾರ ಫೋಲ್ಡೆಡ್ ಲೆಂತ್ ಬಂದುಬಿಟ್ಟು 330 mm. ಆಮೇಲೆ ಎಕ್ಸ್ಟೆಂಡೆಡ್ ಲೆಂತ್ ಬಂದುಬಿಟ್ಟು 1800 mm. ಬಟ್ ಇದು ನೋಡಿ, ಇದಿಷ್ಟೇ, ಮತ್ತು ಇದಿಷ್ಟೇ 330 mm ಅಷ್ಟೇ. ಇದು ಲೆಂತ್ ಎಕ್ಸ್ಟೆಂಡ್ ಆಗಲ್ಲ ಇದು. ಅದೊಂದು ಇದು ಪ್ರಾಡಕ್ಟ್ ರಾಂಗ್ ಕಳಿಸಿದ್ದಾರೆ. ನಾವು ಕಳಿಸಿದ್ದೇ ಬೇರೆ. ನಾನು ಅದನ್ನು ಫೋಟೋನು ನಿಮಗೆ ಆ್ಯಡ್ ಮಾಡ್ತೀನಿ. ನಾವೇನು ಆರ್ಡ್ರ್ ಮಾಡಿದ್ವಿ ಪ್ರಾಡಕ್ಟು ಏನು ಬಂದಿದೆ ಅಂತ ನೋಡಿ. ಇದು ಸ್ಟ್ಯಾಂಡು, ಇದು ಎಕ್ಸ್ಟೆಂಡ್ ಆಗಲ್ಲ. ಆಮೇಲೆ ಸೆಲ್ಫಿ ಸ್ಟಿಕ್ಕು ಕಳಿಸೇ ಇಲ್ಲ ಅವರು. ಸೊ ಇದನ್ನು ಮತ್ತೆ ನಾವೀಗ ರಿಟರ್ನ್ ರಿಕ್ವೆಸ್ಟ್ ರೈಸ್ ಮಾಡಿದ್ದೀವಿ. ಸೊ ಅಮೆಝಾನ್ ಅವ್ರು ರಿಟರ್ನ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಫರ್ದರ್ ಸ್ಟೆಪ್ಪು ಏನು ತೊಗೊತಾರೆ, ಹೇಗೆ ಮಾಡ್ತಾರೆ ನೋಡೋಣ. ಓಕೆ.